ನಮಸ್ತೆ ವೀಕ್ಷಕರೇ, ಇನ್ಫೋ ಮಾಸ್ಟರ್ಗೆ ಸ್ವಾಗತ. ಭೂಮಿಯ ತಿರುಗುವಿಕೆಯ ವೇಗವನ್ನು ನಿಧಾನಗೊಳಿಸೋ ಬೃಹತ್ ಮಾನವ ನಿರ್ಮಿತ ಅಣೆಕಟ್ಟು ಯಾವುದು ಅಂತ ನಿಮಗೆ ಗೊತ್ತಾ? ಚೀನಾದ ಯಾಂಗಿಟ್ಸ್ಗಿ ನದಿಗೆ ಅಡ್ಡಲಾಗಿ ಕಟ್ಟಿರುವ 3 ಗಾರ್ಜಸ್ ಡ್ಯಾಮ್. ಇದೊಂದು ಇಂಜಿನಿಯರ್ಗಳ ಮಾಸ್ಟರ್ ಪೀಸ್. 86,000 ಟ್ರಿಲಿಯನ್ ಪೌಂಡ್ಗಳಿಗಿಂತ ಹೆಚ್ಚಿನ ನೀರಿನ ಸಂಪೂರ್ಣ ಸ್ಥಳಾಂತರವು ಭೂಮಿಯ ಕ್ಷಣವನ್ನು ಸ್ವಲ್ಪ ಮಟ್ಟಿಗೆ ಬದಲಾಯಿಸಿದೆ ಹಾಗೂ ದಿನವನ್ನು ಸೆಕೆಂಡಿನ ತುಂಡಿನಿಂದ ಉದ್ದಗೊಳಿಸಿದೆ. ಅಂದರೆ ಭೂಮಿಯ ದಿನ ಉದ್ದವಾಗಿದೆ. 185 ಮೀಟರ್ ಎತ್ತರ ಮತ್ತು 1.4 ಮೈಲಿಗಳಿಗಿಂತ ಹೆಚ್ಚು ವಿಸ್ತರಿಸಿರುವ ಇದು ಸಾಮರ್ಥ್ಯದ ದೃಷ್ಟಿಯಿಂದ ವಿಶ್ವದ ಅತಿ ದೊಡ್ಡ ವಿದ್ಯುತ್ ಸ್ಥಾವರ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಅಷ್ಟೇ ಅಲ್ಲ, 1994ರಿಂದ 2006ರ ನಡುವೆ ನಿರ್ಮಿಸಲಾದ ಈ ಅಣೆಕಟ್ಟು 22,500 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದಿಸುತ್ತದೆ. ಇದು ಲಕ್ಷಾಂತರ ಮನೆಗಳಿಗೆ ವಿದ್ಯುತ್ ಪೂರೈಸಲು ಸಾಕಾಗುತ್ತದೆ. 2020ರಲ್ಲಿ ಇದು 112 ಟೆರಾವ್ಯಾಟ್ ವಿದ್ಯುತ್ ಉತ್ಪಾದಿಸುವ ಮೂಲಕ ವಿಶ್ವ ದಾಖಲೆಯನ್ನು ಸ್ಥಾಪಿಸಿತು. ಇದು ಯಾವುದೇ ಇತರ ಜಲವಿದ್ಯುತ್ ಸೌಲಭ್ಯವನ್ನು ಮೀರಿಸಿತು. ಅಲ್ಲದೆ ಇದು ಯಾಂಗಿಟ್ಸ್ಗಿ ನದಿಯ ವಿನಾಶಕಾರಿ ಪ್ರವಾಹ ನಿಯಂತ್ರಣದಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತೆ. ಹೆಚ್ಚುವರಿ ನೀರನ್ನು ಸಂಗ್ರಹಿಸುವ ಮೂಲಕ ಅದು ಕೆಳಮಟ್ಟದ ಪ್ರದೇಶಗಳಲ್ಲಿ ದುರಂತ ಉಂಟುಮಾಡುವ ಪ್ರವಾಹವನ್ನು ತಡೆಯುತ್ತೆ. ಲಕ್ಷಾಂತರ ಜೀವಿಗಳು ಮತ್ತು ವಿಶಾಲವಾದ ಕೃಷಿ ಭೂಮಿಯನ್ನು ರಕ್ಷಿಸುತ್ತದೆ. ಇದು ಸಂಚಾರ ವ್ಯವಸ್ಥೆಯ ಕ್ರಾಂತಿಯೂ ಹೌದು. ಬೃಹತ್ ಹಡಗುಗಳ ಲಿಫ್ಟ್ ಮತ್ತು 5 ಹಂತದ ತಡೆಗಳು ಹಡಗುಗಳು ಅಣೆಕಟ್ಟನ್ನು ಬೈಪಾಸ್ ಮಾಡಲು ಅನುವು ಮಾಡಿಕೊಡುತ್ತೆ. ಇದು ದೊಡ್ಡ ಹಡಗುಗಳು ಚೀನಾ ಪ್ರವೇಶಿಸಲು ಮತ್ತು ಚೀನಾದ ವ್ಯಾಪಾರವನ್ನು ಹೆಚ್ಚಿಸುವಲ್ಲಿ ಸಹಕಾರಿ. ಪ್ರಗತಿಗೆ ಬೆಲೆ ತೆರಲೇಬೇಕಾಗುತ್ತೆ ಅಲ್ವಾ? $1.3 ದಶಲಕ್ಷಕ್ಕೂ ಹೆಚ್ಚು ಜನರು ಸ್ಥಳಾಂತರಗೊಂಡರು ಮತ್ತು ಏರುತ್ತಿರುವ ಜಲಾಶಯದ ಕೆಳಗೆ ಅದೆಷ್ಟೋ ಹಳ್ಳಿಗಳೇ ಕಣ್ಮರೆಯಾಗಿದ್ದವು. ವಿವಾದಗಳ ಹೊರತಾಗಿಯೂ 3 ಕಮರಿಗಳ ಅಣೆಕಟ್ಟು 3 ಗಾರ್ಜಸ್ ಡ್ಯಾಮ್ ಚೀನಾದ ಮಹತ್ವಾಕಾಂಕ್ಷೆ ಮತ್ತು ತಾಂತ್ರಿಕ ಶಕ್ತಿಯ ಸಂಕೇತವಾಗಿ ಉಳಿದಿದೆ. ಒಂದು ನದಿಯನ್ನು, ಒಂದು ರಾಷ್ಟ್ರವನ್ನು ಮತ್ತು ಬಹುಶಃ ಮೆಗಾ ಅಣೆಕಟ್ಟುಗಳ ಭವಿಷ್ಯವನ್ನು ಮರುರೂಪಿಸಿದ ರಚನೆ ಇದಾಗಿದೆ. ಇದೊಂದು ಅದ್ಭುತವೇ ಸರಿ.